ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಾಸ್ಟರ್ ಸಾಕೇತ್ ಕಂಪನಿಗೆ ಸ್ವಾಗತ. ಈ ದಿನ ವಿಜಯನಗರ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವಂಥ ಲೇಪಾಕ್ಷಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ಇಲ್ಲಿ ವಿಶೇಷತೆ ಏನಂದರೆ ಒಂದು ಕಂಬ ಇಲ್ಲಿ, ಆ ಕಂಬದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ ಫ್ರೆಂಡ್, ಇಲ್ಲಿ ಕಾಣಿಸ್ತಿರುವಂಥ ಒಂದು ಕಂಬ ಶೈಲಿ ನಿಮ್ಗೆ ಯಾವ ಥರ ಕಾಣಿಸ್ತಿದೆಯೋ ಆ ಕಂಬದ ಕೆಳಭಾಗದಲ್ಲಿ ಕೆಲವೊಂದು ಸ್ವಲ್ಪ ಗ್ಯಾಪ್ ಇದೆ. ಈ ದೇವಾಲಯಕ್ಕೆ ಇದೇ ವಿಶೇಷತೆ ಆಗಿರುತ್ತದೆ. ಯಾಕಂದರೆ ಇಡೀ ದೇವಸ್ಥಾನ ಈ ಒಂದು ಕಂಬದ ಮೇಲೆ ನಿಂತಿದೆ. ನೋಡಿ, ತುಂಬ ಗ್ಯಾಪ್ ಕಾಣಿಸ್ತಿದೆ ನೋಡಿ. ಈ ಒಂದು ಕಂಬವನ್ನೇನಾದರೂ ಬೀಳಿಸ್ಬಿಟ್ರೆ ಇಡೀ ದೇವಸ್ಥಾನನೇ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ವಿಜಯನಗರ ಕಾಲದ ಪ್ರಮುಖವಾಗಿರುವಂಥ ಕೆಲವೊಂದು ರಾಜರುಗಳು. ಮೇಲ್ಭಾಗದಲ್ಲಿ ನೋಡಿ, ಸೀಲಿಂಗಲ್ಲಿ ಕೆಲವೊಂದು ಪೇಂಟಿಂಗ್ಸ್ ಕಾಣಿಸ್ತಿದೆ. ಇದು ಸಹ ಇವರ ಒಂದು ವಿಶೇಷವಾಗಿರುವಂಥ ಇನ್ನೊಂದು ವಾಸ್ತುಶಿಲ್ಪದ ಲಕ್ಷಣ, ಚಿತ್ರಕಲೆಯ ಲಕ್ಷಣ ಅಂತ ನಾನು ಹೇಳ್ಬೋದು. ನೋಡಿ, ಸೀಲಿಂಗ್ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಚಿತ್ರಗಳನ್ನು ಕೆತ್ತಿದ್ದಾರೆ, ಪೌರಾಣಿಕ ಚಿತ್ರಗಳಂತೆ. ಇನ್ನೊಂದು ತಬಲಾ ಬಾರಿಸಿರುವಂಥ ಒಂದು ವ್ಯಕ್ತಿಯ ಚಿತ್ರ ನೋಡಿ ಕಾಣಿಸುತ್ತದೆ. ಪೇಂಟಿಂಗ್ ತುಂಬ ಚೆನ್ನಾಗಿ ಸೀಲಿಂಗ್ ಮೇಲೆ ಮಾಡ್ತಾರೆ. ಆ ಪೇಂಟಿಂಗ್ ಒಂದು ಎಕ್ಸಾಂಪಲ್, ಶ್ರೀಕೃಷ್ಣ ದೇವರಾಯರು ಜಾಂಬವತಿ ಕಲ್ಯಾಣ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ಕೃತಿಯನ್ನು ಹೋಲಿಕೆ ಮಾಡುವಂಥ ಒಂದು ಚಿತ್ರ ಅದು. ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ, ಲೇಪಾಕ್ಷಿಯಲ್ಲಿರುವಂಥ ವೀರಭದ್ರ ಸ್ವಾಮಿ ದೇವಾಲಯ, ಇವರು ವಾಸ್ತುಶಿಲ್ಪದ ಅದ್ಭುತ ಕಲೆಗಳಿಗೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಏಕೆಂದರೆ